ಗುರ್ಲಾಪುರ ರೈತರ ಬಂಡಾಯವನ್ನ ತಾವು ನೋಡಿದ್ರಿ ವೀಕ್ಷಕರೇ. ಕಬ್ಬಿಗೆ ಬೆಂಬಲ ಬೆಲೆ ಕೊಡಬೇಕು, ನ್ಯಾಯಯುತವಾದಂತಹ ಬೆಂಬಲ ಬೆಲೆ ಸಿಗಬೇಕು ಅಂತ ಯಾವ ದೊಡ್ಡ ಮಟ್ಟದಲ್ಲಿ ಅಲ್ಲಿನ ರೈತರು ಪ್ರತಿಭಟನೆಯನ್ನ ಮಾಡಿದ್ರು ಅಂತ ಈಗ ಗುರ್ಲಾಪುರ ಆಯಿತು. ಮುಧೋಳದಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ಜೋರಾಗಿದೆ. ಮಿನಿ ವಿಧಾನಸೌಧಕ್ಕೆ ರೈತರು ಮುತ್ತಿಗೆಗೆ ಯತ್ನ ನಡೆಸ್ತಾ ಇದ್ದಾರೆ. ಮುಖ್ಯ ದ್ವಾರದ ಬಳಿಯೇ ರೈತರನ್ನ ಪೊಲೀಸರು ತಡೆದಿದ್ದಾರೆ. ಅಲ್ಲಿ ಪರಿಸ್ಥಿತಿ ಬಿಗುವಿನಿಂದ ಕೂಡಿದೆ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಎಸ್, ಗುರ್ಲಾಪುರ ಆಯಿತು. ಮುಧೋಳದಲ್ಲಿ ಈಗ ಮಿನಿ ವಿಧಾನಸೌಧದ ಒಳಗಡೆ ಪ್ರವೇಶಿಸುವುದಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ದೃಶ್ಯಗಳನ್ನ ಬಾಗಲಕೋಟೆಯಿಂದ ತಾವು ನೋಡ್ತಾ ಇದ್ದೀರಿ ವೀಕ್ಷಕರೇ. ಪ್ರವೇಶ ದ್ವಾರದಲ್ಲೇ ಪೊಲೀಸರೊಂದಿಗೆ ವಾಗ್ವಾದ ನಡೆಸಿದ್ದಾರೆ ಅಲ್ಲಿ ರೈತರು. ನಾಳೆ ಮುಧೋಳ ರೈತರ ಈ ಪ್ರತಿಭಟನೆಗೆ ಬೆಳಗಾವಿ ರೈತರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಕೂಡ ಸಾಥನ್ನ ಕೊಡ್ತಾರೆ. ಬೆಳಗಾವಿ ಬಾಗಲಕೋಟೆ ರೈತರು ಜಂಟಿಯಾಗಿ ಪ್ರತಿಭಟನೆಗೆ ಈಗ ರೆಡಿ ಆಗ್ತಾ ಇದ್ದಾರೆ. ನಾಳೆ ಬೆಳಗಾವಿಯಿಂದ ಬಾಗಲಕೋಟೆಗೆ ಬೈಕ್ ರ್ಯಾಲಿ ಹೋಗುತ್ತೆ. 100ಕ್ಕೂ ಹೆಚ್ಚು ಬೈಕ್ಗಳ ಮೂಲಕ ಬೆಳಗಾವಿ ರೈತರು ಅಲ್ಲಿ ಬಾಗಲಕೋಟೆಯ ಮುಧೋಳದ ರೈತರಿಗೆ ಸಾಥ್ ಕೊಡಲಿದ್ದಾರೆ. ಎಸ್, ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ ಅಶೋಕ್ ಹಡ್ಪದ್. ಎಸ್ ಅಶೋಕ್, ಮುಧೋಳ ರೈತರು ಈಗಾಗಲೇ ಗುರ್ಲಾಪುರದ ರೈತರು ತಮ್ಮ ಹೋರಾಟವನ್ನು ಹಿಂಪಡೆದಿದ್ದಾರೆ. ಆದರೆ ಮುಧೋಳ ರೈತರು ತಮ್ಮ ಹೋರಾಟವನ್ನು ತೀವ್ರಗೊಳಿಸಿರೋದಕ್ಕೆ ಕಾರಣ ಏನು? ಅದ ನಿಜಕ್ಕೂ ಏನಂದ್ರೆ ಮುಧೋಳ ರೈತರದ ಏನು ಆಕ್ರೋಶದ ಕಟ್ಟೆ ಹೊಡೆದಿರುವಂತದ್ದು. ಈಗಾಗಲೇ ಸರ್ಕಾರ ನಿಗದಿ ಮಾಡಿರುವಂತ ಏನು ರಿಕವರಿ ಆಧಾರದ ದರ ಏನಿದೆ 3,300, ಆ ದರಕ್ಕೆ ಮುಧೋಳದ ರೈತರು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅನ್ನೋ ಒಂದು ಮಾತುಗಳನ್ನ ಹೇಳ್ಕೊಂಡು ಏನು 3,500 ಏನಿದೆ ಆ 3,500 ದರಕ್ಕೆ ಪಟ್ಟು ಹಿಡಿದು ಈಗಾಗಲೇ ಸತತ ಕಳೆದ 15 ದಿನಗಳಿಂದ ಜಿಲ್ಲಾಡಳಿತದ ಮೂಲಕ ದರಕ್ಕೆ ಒಂದು ಸಭೆ ಮೂಲಕ ಕಾರ್ಖಾನೆ ಮಾಲೀಕರು ಮತ್ತು ರೈತರ ಮಧ್ಯದಲ್ಲಿ ಸಭೆ ನಡೆಸಿ ಅದನ್ನ ಸಂಧಾನಕ್ಕೆ ಪ್ರಯತ್ನ ಪಟ್ಟರು ಕೂಡ ಯಾವುದೇ ರೀತಿ ಕಾರ್ಖಾನೆ ಮಾಲೀಕರು ಒಪ್ಪಿರಲಿಲ್ಲ. ಆದ್ರೆ ರಾಜ್ಯ ಸರ್ಕಾರ ಏನು ಗುರ್ಲಾಪುರ ರೈತರ ಒತ್ತಡಕ್ಕೆ ಮಣಿದು 3,300 ದರ ಏನು FRP ದರ ನಿಗದಿ ಮಾಡಿದೆ, ರಿಕವರಿ ಆಧಾರದ ಮೇಲೆ ದರ ನಿಗದಿ ಮಾಡಿದೆ, ಅದು ಸರಿಯಾಗಿ ಇಲ್ಲ. ಅದು ಸರ್ಕಾರ ರೈತರನ್ನ ಏನು ದಿಕ್ಕು ತಪ್ಪಿಸುವ ದರ ಆಗಿರುವಂತದ್ದು. ಯಾಕಂದ್ರೆ ಅದು 3,300 ರೈತರಿಗೆ ದರ ಸಿಕ್ಕೋದಿಲ್ಲ. ಕೇವಲ 3,150ವರೆಗೂ ಮಾತ್ರ ದರ ಸಿಕ್ಕುತ್ತೆ. ಯಾಕಂದ್ರೆ ರಿಕವರಿ ಅಂದ್ರೆ 11.5, ಈ ಭಾಗದಲ್ಲಿ 11.5 ಬರಲ್ಲ, 10.5ವರೆಗೂ ಇಲ್ಲಿ ರಿಕವರಿ ಕಬ್ಬಿಗೆ ಬರುತ್ತೆ. ಹೀಗಾಗಿ ನಾವು ಹೇಗಾದ್ರೂ ಮಾಡಿ ಏನು ಜಿಲ್ಲೆಯಲ್ಲಿರುವಂತಹ 13 ಕಾರ್ಖಾನೆಗಳ ಮಾಲೀಕರನ್ನ ಒಪ್ಪಿಸಿ ನಾವು ದರವನ್ನ ನಿಗದಿ ಮಾಡ್ಕೊಂತಿದ್ವಿ. ಆ ಸರ್ಕಾರ ಏಕಾಏಕಿ 3,300 ದರ ನಿಗದಿ ಮಾಡಿದ್ರಿಂದಾಗಿ ಈಗ ನಮಗೆ ಸಾಕಷ್ಟು ಹಿನ್ನಡೆಯಾಗಿದೆ. ಅದಲ್ಲದೆ ಈಗ ಹೊಸದಾಗಿ ಏನಂದ್ರೆ ಇವತ್ತು ಬೆಳಗಾವಿ ಜಿಲ್ಲೆ ರೈತರು ಬಾಗಲಕೋಟೆ ಜಿಲ್ಲೆ ರೈತರಿಗೆ ಫೋನ್ ಮುಖಾಂತರ ಸಂಭಾಷಣೆ ನಡೆಸಿ ಈ ದರದ ಬಗ್ಗೆ ಏನು ರಿಕವರಿ ಆಧಾರಿತ ದರ ಇದೆ ಆ ಸಂಭಾಷಣೆ ಮೂಲಕ ಆಗೋದಿಲ್ವಾ ಅಶೋಕ್? ಯಾಕೆ ಅಂತಂದ್ರೆ ಈಗಾಗಲೇ ಬೆಳಗಾವಿ ಭಾಗದ ರೈತರು 3,300 ರೂಪಾಯಿಗೆ ಒಪ್ಪಿಗೆಯನ್ನು ಸೂಚಿಸಿ ತಮ್ಮ ಹೋರಾಟವನ್ನು ಹಿಂಪಡೆದಿದ್ದಾರೆ. ಇನ್ನೊಂದು ಕಡೆ ಮುಧೋಳದಲ್ಲಿ ಇಲ್ಲ 3,500 ರೂಪಾಯಿ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಈಗ ರೈತರು ತಮ್ಮಲ್ಲೇ ಒಡಕ ಉಂಟಾಗೋದಿಲ್ವಾ? ಈಗ ಬೆಳಗಾವಿ ರೈತರು ಒಪ್ಕೊಂಡ್ರು, ಈ ಕಡೆ ಮುಧೋಳ ರೈತರು ಒಪ್ಕೊಂಡಿಲ್ಲ, ಆ ಕಡೆ ಗುಲ್ಬರ್ಗ ರೈತರು ಒಪ್ಕೊಂಡಿಲ್ಲ. ಈಗ ಮತ್ತೆ ಅವ್ರು ನಾಳೆ ಬಂದು ಇವ್ರಿಗೆ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಕನ್ಫ್ಯೂಷನ್ ಅಲ್ವಾ? ಇದು ಕನ್ಫ್ಯೂಷನ್ ಕ್ರಿಯೇಟ್ ಆಗಲ್ವಾ? ನಿಜಕ್ಕೂ ಯಾಕಂದ್ರೆ ಸರ್ಕಾರದ ವಿರುದ್ಧ ಮುಧೋಳ ರೈತರದ್ದು ಅದೇ ಕಿಚ್ಚು ಇರುವಂತದ್ದು. ಏನಂದ್ರೆ ಸರ್ಕಾರ ಸುಮ್ಮನೆ ಕೂತಿದ್ರೆ ನಾವು ಕಾರ್ಖಾನೆ ಮಾಲೀಕರ ಜೊತೆ ಗುದ್ದಾಟ ನಡೆಸಿ ಅಥವಾ ಅವ್ರ ಜೊತೆ ಒಡಂಬಡಿಕೆ ಮಾಡ್ಕೊಂಡು ಪ್ರತಿ ವರ್ಷ ಕೂಡ ನಾವು ಕಳೆದ 15 ವರ್ಷದಿಂದ ಇದೇ ರೀತಿ ಒಡಂಬಡಿಕೆ ಮಾಡ್ಕೊಂಡು 3,150 ಈಗಾಗಲೇ ಹಿಂದಿನ ವರ್ಷನೇ ನಾವು ಕಾರ್ಖಾನೆ ಮಾಲೀಕರಿಂದ ಪಡ್ಕೊಂಡಿದ್ವಿ. ಆದ್ರೆ ಇದೀಗ ಸರ್ಕಾರ ಏಕಾಏಕಿ 3,300 ದರ ಏನು ರಿಕವರಿ ದರ ನಿಗದಿ ಮಾಡಿದೆ. ಅದು ಮುಧೋಳದ ರೈತರಿಗೆ ಪೆಟ್ಟು ಬಿದ್ದಿದೆ ಅಂತ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಅದನ್ನ ಧಿಕ್ಕರಿಸಿನೇ ಈಗಾಗಲೇ ಮುಧೋಳ ರೈತರು ಹೋರಾಟಕ್ಕೆ ಇರುವಂತದ್ದು. ಇದಲ್ಲದೆ ಬೆಳಗಾವಿಯಿಂದ ನಾಳೆ 200ಕ್ಕೂ ಹೆಚ್ಚು ಬೈಕ್ಗಳ ಮೂಲಕ ರೈತರು ಇವರ ಹೋರಾಟಕ್ಕೆ, ಈ ಮುಧೋಳ ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದ ಇಲ್ಲಿನ ರೈತರು ಹೇಳ್ತಿರುವಂತದ್ದು. ನಾಳೆ ಜಂಟಿಯಾಗಿ ಹೋರಾಟ ನಡೆಯಲಿದೆ. ಥ್ಯಾಂಕ್ ಯು ವೆರಿ ಮಚ್ ಅಜಿತ್, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ.